ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮೆಟ್ರೋ ಸಿಟಿಯ ರೀತಿಯ ದ್ವಿಚಕ್ರ ವಾಹನ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ವಾಹನಗಳನ್ನು ಮಷೀನ್ ಮುಖಾಂತರ ಎತ್ತಿ ವಾಹನವನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ರವಾನಿಸುವ ಕಾರ್ಯ ನಡೆಯುತ್ತಿದೆ. ಈ ಒಂದು ಕಾರ್ಯಾಚರಣೆಗೆ ಚಾಲನೆ ನೀಡಿರುವ ವಿಜಯಪುರದ ಜನಪ್ರಿಯ ಶಾಸಕರು ಆದಂತಹ ಎಂಎಲ್ಸಿ ಶ್ರೀ ಸುನಿಲ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀ ಮೆಕ್ಕಳಕಿ ಸಾಹೇಬರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಎಸ್ಪಿ ಶಂಕರ್ ಮಾರಿಹಾಳ್ ಸಾಹೇಬರು, ಬಸವರಾಜ್ ಎಲ್ಗಾರ್, ಡಿಎಸ್ಪಿ ಶ್ರೀ ಪ್ರದೀಪ್ ತಳಕೆರೆ, ಸಿಪಿಐ ಬಿರಾದರ್, ಟ್ರಾಫಿಕ್ ಪಿಎಸ್ಐ, ಟ್ರಾಫಿಕ್ ಸಿಪಿಐ ಹಾಗೂ ಪಾಟೀಲ್ ಸಾಹೇಬರು, ರಾಜು ಮಮದಾಪುರ್ ಕ್ರೈಮ್ ಪಿಎಸ್ಐ ಸಾಹೇಬರು ಮತ್ತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಂಬಂಧಿತ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಸರ್, ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್, ಪೊಲೀಸ್ ಟೋಯಿಂಗ್ ವ್ಯಾನ್ ಅನ್ನು ಉದ್ಘಾಟನೆ ಮಾಡಿ ಬಹು ದಿನಗಳಿಂದ ಇದೊಂದು ಬೇಡಿಕೆ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಯಿಂಗ್ ವ್ಯಾನ್ ಇಲ್ಲ, ಇಲ್ಲಿ ಬಹಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲೆಲ್ಲ ವೆಹಿಕಲ್ಸ್ ನಿಂತಿದ್ರೆ ಅದನ್ನ ನಾವು ತರೋದು ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಎಸ್ ಪಿ ಸಾಹೇಬರು ಮನವಿ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನ ಸುಮಾರು ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು. ಮುಂಚೆ ಒಂದು ಟೆಂಡರ್ ಕರೆದ್ರು, ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಮುಂದೆ ಅವ್ರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ಮಾಡ್ಸಕ್ಕೆ ಸುಮಾರು ಒಂದು 6 ತಿಂಗಳು ತಗೋತಾರೆ. ಯಾಕಂದ್ರೆ ಅದೆಲ್ಲ ಲಿಫ್ಟಿಂಗು, ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ನಗರಕ್ಕೆ ಅತಿ ಅವಶ್ಯಕತೆವಾದಂತ ಇದೊಂದು ಟೋಯಿಂಗ್ ವ್ಯಾನ್ ಇವತ್ತು ನಮ್ಮ ಕಾರ್ಪೊರೇಷನ್ದಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಬರೋ ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ ಅಲ್ಲಿ ಯಾರಾದರೂ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಮುಂದೆ ಕ್ರಮ ತಗೊಳ್ಳುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ, ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸೊ ಈ ರೀತಿ ವಾಹನಗಳು ಅದಾವು, ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತಗೊಂಡು ಟೋಯಿಂಗ್ ಮಾಡ್ಕೊಂಡು ಒಯ್ತಾ ಇರ್ತಾರೆ. ಆದ್ರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರಲಿಲ್ಲ. ಈಗ ಡಿಪಾರ್ಟ್ಮೆಂಟ್ ಬಂದುದರಿಂದ ಬರೋ ದಿನಮಾನಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೋದು ಅಂತ ಹೇಳಿ, ಸೊ ಅದೇ ರೀತಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ನಮ್ಮ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ. ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ CCTV ಕ್ಯಾಮ್ರಾಸ್ ಇರ್ಬೋದು, ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಅದೊಂದು ಆ ಬೆಂಗಳೂರಿಂದ ಒಂದು ಇದು ಏನಂತಾರ ಕನ್ಸಲ್ಟೆಂಟ್ ಫರ್ಮ್ದಿಂದ ನಮ್ಮ ಬಿಜಾಪುರಕ್ಕೆ ಏನ ಅವಶ್ಯಕತೆ ಐತಿ, ಏನೇನ್ ಮಾಡ್ಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿ ಮಾಡಿ ಈಗ ನಮ್ಮ BDAಗೆ ಸಬ್ಮಿಟ್ ಮಾಡಿದ್ರೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ. ಬರೋ ದಿನಮಾನಗಳಲ್ಲಿ ಬೈ ಡಿಸೆಂಬರ್ ಅದು ಕೂಡ ಇವತ್ತು ನಮ್ಮ ಬಿಜಾಪುರದ ಏನ್ ಅತಿ ಅವಶ್ಯಕತೆ ಅದು ಈ ಕ್ಯಾಮರಾಸು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ನೋಡಿವಿ ನಾವು ಈಗ ಮೊನ್ನೆ ಕಳ್ತನ ಆಯ್ತು ಬಿಜಾಪುರದಲ್ಲಿ. ಕಳ್ತನ ಈಗ ಅದು ಅವ್ರು ಸಿಕ್ಕಿದ್ದು ಕೂಡ ಒಂದೆಲ್ಲೋ CCTV ಇದ್ರ ಮೇಲೆ. ಸೊ ಆ ಒಂದು CCTV ಇವತ್ತಿನ ದಿನಮಾನದಲ್ಲಿ ಏನ್ ಕ್ರೈಮ್ ಇದೆಯಲ್ಲ ಅದಕ್ಕೆ ಬಹಳ ಅವಶ್ಯಕತೆವಾದದ್ದು ಅವನ್ನೆಲ್ಲ ಮಾಡ್ತಾ ಇದಾರೆ. ಮತ್ತೆ ನಮ್ಮ SP ಸಾಹೇಬರು ಬಹಳ ಆಕ್ಟಿವ್ ಅದಾರ ಅವೆಲ್ಲ ಕೆಲಸ ಮಾಡಕ್, ತಾವೇ ಸ್ವತಃ ಬಂದ್ ನಿಂತು ಇವತ್ತು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಸೊ ಅದಕ್ಕೆ ನಾ ಬರೋ ದಿನಮಾನಗಳಲ್ಲಿ ಅವರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾ ಉಸ್ತುವಾರಿಗಳ ಆದಂತ MB ಪಾಟೀಲ್ರು ಮತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಸೇರಿ ಅವ್ರಿಗೆ ನಾವೆಲ್ಲಾ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಸರ್, ಈ ಸೈಕ್ಲಿಂಗ್ ವೆಲೋಡ್ರೋಮ್ ಅಂತ ಕಳೆದ 19 ವರ್ಷಗಳಿಂದ ಕಾಮಗಾರಿ ನಡೆಯುತ್ತೆ. ಕಾಮಗಾರಿ ತಪ್ಪಾಗುತ್ತೆ ಮತ್ತು ಹೊಳ್ಳಿ ಬೇರೆ ಬೇಗ ಇಲ್ಲ, ನಾನು ನೋಡ್ತೀನಿ. ನಾನು ಅದು ಯಾವ ಹಂತದಲ್ಲಿ ಐತಿ, ಏನ್ ಸಮಸ್ಯೆ ಐತಿ ನಾನು ನೋಡ್ಕೊಂಡು ನಾನು ಸರ್ಕಾರ ಗಮನ ಈಗ ನಮ್ಮ ಜಿಲ್ಲೆ ಅಂತ ಸೈಕ್ಲಿಂಗ್ ಜಿಲ್ಲೆ ಅಂತ ಇಲ್ಲ ಐತೆ. ಅದನ್ನ ಬಗ್ಗೆ ನಾನು ಕೇಳಿದೀನಿ. ಇದು ನಮ್ಮ ಸೈಕ್ಲಿಂಗ್ ವೆಲೋಡ್ರೋಮ್ ಕೆಲಸ ಆಗ್ತದೆ ನೋಡಿದೀನಿ ನಾನು. ಅದ್ರ ಬಗ್ಗೆ ನನಗೆ ಡೀಟೇಲ್ ಮಾಹಿತಿ ಇಲ್ಲ. ನಾ ಮಾಹಿತಿ ಅಂತ ತಿಳ್ಕೊಂಡು ತಮಗ್ ಮಾತಾಡ್ತೀನಿ. ಆಗ್ತೀನಿ ಬರುವಂತ ಆಗಸ್ಟ್ ಅಧಿವೇಶನದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನ್ ಸರ್, ಬಂದ್ವಿ.
ಮೂರು ದಿನ ಎಲ್ಲ ಅನೌನ್ಸ್ ಮಾಡಿ ಇವತ್ತು ನಾಳೆ ನಡೀತು 3 ದಿನ घटना बाईक हाथ ಮುಂಚೆ ಸರಿನೂ ಅವರು ಮುಂಚೆ ಆಗ್ಬೋದು 4 ಮಂದಿ ಇಬ್ರು मंसूर भाई बेल्ट भाई 2 बेल्ट है क्या गाड़ी का बेल्ट ಮತ್ತೆ ಗಾಡಿ ಕೊಡ್ಸಿರಲ್ಲ ಸ್ವಲ್ಪ ಟೈಟ್ ಆದ್ರೆ ಆಗ್ತದೆ ಅವರೇ ಹೋಗಿ ಮೊದಲು ಒಂದು ಕಡೆ ಮೂಲೆಯಾಗಿ ನಿಂತು ಬಿಡ್ತಾರೆ ಟೀಮ್ ಮಾಡಿ ಸ್ಟಿಕ್ ಮಾಡ್ಬೇಕು ಸರ್ ಇನ್ನೊಂದು ಗಾಡಿ ಹೋಗಿ ತಗೊಂಡು ನಿಂತು ಬಿಡ್ತಾರೆ ಸ್ವಲ್ಪ ಮೂವ್ ಮಾಡಿ ಹಾಂ ಬೇಡ ಅಲ್ಲ ಸರ್ ಇಲ್ಲ ಆಯ್ತು ಸರ್ ಆಯ್ತು ರಂಗಪ್ಪ ನೋಡೋದನ್ನ ಚೆಕ್ ಮಾಡ್ಕೊ ऐसा बराबर होते थे देखो हाँ इष्ट ಹೋಗಿ ಹಾಕೋದಿಲ್ಲ
ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನೀವು ಪ್ಲೇಟ್ ಡಬಲ್ ಆಗ್ತಾ ಇರೋದು. ನಿಮ್ಮ ಕಡೆ ಯಾಡ್ ಮಾಡ್ರಿ ಯಾಡ್ ಯಾಡ್ ಮಾಡ್ರಿ ಯಾಡ್ जय मंगल मुरुगेश जय मंगल परमेश जय मंगल परमेश जय जय सद्गुण कोश जय मंगल मुरुगेश निरुपम निर्गुणदेवा निरुपमणि गुणदेवा निरमय निरहंकार निरमय निरहंकार परतर पावन रूपा जय मंगल मुरुगेश क्लेशविरविष सुभात्र क्लेशविरविष सुभात्र क्लेशविनमित सुचरण
केशविननि सचुष्टे वासुलथनि पुरवासा जय मंगल पुरेश जय मंगल परमेश जय मंगल परमेश जय जय सद्गुण कोश जय मंगल मुरुगेश पूर्णं ज्योति निर्मलवाद मनवे कर्पूरदारुति अरुणिನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಚಂದ್ರಮದ ಬೆಳಗಿರಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಓಂ ಚೇತನ ಶಾಂತಂ ಶಾಂತಂ ಯಮಾತಂ ನಿರಂಜನ ಕಲಾಪಿತಂ ಬಸವೇಶ್ವರವೇ ಇವ್ರ ಹನುಮಂತನ ಈ ಕಡೆ ಹನುಮಂತನ ಏನು ನೋಡಬಾರ್ದು ಗೌಡಪ್ಪ ಓಕೆ ಓಕೆ आज बोलो ले कैमरा कैमरा आमेಲೆ ಒಂದು ಟಾಪ್ ಲೈಟ್ ಬ್ರೇಕ್ ಸರ್ ನಮ್ಮ ಗಾಡಿ ಇಂಪ್ಯಾಕ್ಟ್ ಬೇರೆ ಆಗುತ್ತೆ ಟಾಪ್ ಲೈಟ್ ಮೇಲೆ ಹಾಕ್ಸೋಣ ಟಾಪ್ ಲೈಟ್ ಕ್ಯಾಮ್ರಾ ರಿಫ್ಲೆಕ್ಟರ್ ಪೇಂಟ್ ಇದೆಯಲ್ಲ ಮೆಡಿಕಲಲ್ಲಿ ಸ್ವಲ್ಪ ರಿಫ್ಲೆಕ್ಟರ್ ಕೆಲಸ ಆಗಲ್ಲ ಅವ್ರು ಏನು ಮಾಡ್ತಾರೆ ನಮ್ಮ ಲೆಕ್ಕ ಇಟ್ಟಕ್ಕೆ ಸ್ಲ್ಯಾಬ್
ಹ್ಞೂ ಬರ್ತಾರೆ ಬರೀ ಏನು ನಾನು ಹೋಗ್ಬಿಡ್ರೆ